ತೇಲುವಿಕೆ ಸರ್. ತೇಲುವಿಕೆ. Super. But ತೇಲುವಿಕೆ, and if I take it the other way around, if this is your water and if I put something and ತೇಲುವಿಕೆ ಆಗ್ತಿದೆ ಅಂದ್ರೆ ವಾಟರ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಮೇಲಕ್ಕೆ ಬರ್ತಾ ಇದೆಯಾ? ಎಸ್ ಸರ್. ಬಯೋಎನ್ಸಿ. So something is increasing when something else is put inside or something else is increasing. ಕರೆಕ್ಟ್ ಅಲ್ವಾ? ಹೌದು ಸರ್. ಯಾ. ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ಇಂಡಿಯನ್ ನ್ಯಾಷನಲ್ 100 rupees ಸಂಪಾದಿಸ್ತಾ ಇದೀವಿ. ಟೋಟಲ್ ಟ್ಯಾಕ್ಸ್ ಟು ದ ಗವರ್ಮೆಂಟ್ ಇಸ್ 10 rupees ಅಂತ ಅನ್ಕೊಳ್ಳೋಣ. If tomorrow this one's become 200, how much would the government tax become, sir? 20 rupees. ಅಷ್ಟು 20 rupees ಆಗ್ಬೇಕಾ? ಆಗ್ಬೇಕು ಸರ್. ಆಗ್ಬೇಕು. ಸೊ ದಿಸ್ ಕೈಂಡ್ ಆಫ್ ಎ ಥಿಂಗ್, ಪರ್ಸೆಂಟೇಜ್ ಚೇಂಜ್ ಏನಾಗ್ತಾ ಇದೆ ಇನ್ ಟ್ಯಾಕ್ಸ್ ರೆವೆನ್ಯೂ ವಿತ್ ರೆಸ್ಪೆಕ್ಟ್ ಟು ದ ಗ್ರೋತ್ ಇನ್ ಪರ್ಸೆಂಟೇಜ್ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಎಷ್ಟು ಜಾಸ್ತಿ ಆಗ್ತದೆ? ಸೇ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇನ್ಕಮ್ ಇಸ್ ಗೋಯಿಂಗ್ ಅಟ್ ಅ ರೇಟ್ ಆಫ್ 10%, whereas tax collection is increasing at a rate of 2%. So equal ಆಗಿಲ್ಲ, ಬಟ್ ದಿಸ್ ಇಸ್ ದ ರೇಷಿಯೋ. ಸೊ ಇದು 10% ಗ್ರೋತ್ ಆದ್ರೆ ಅವರ್ ನ್ಯಾಷನಲ್ ಇನ್ಕಮ್ ವಿಲ್ ಬಿ ಗ್ರೋಯಿಂಗ್ ಅಟ್ ಓನ್ಲಿ 2% ಅಂತ ನಾವು ಅನ್ಕೋಬಹುದು. ರೀಸನ್ ಏನಪ್ಪಾ ಅಂತಂದ್ರೆ, ಮೇ ಬಿ ಈ ಕೆಳಗಡೆ ಪೂರ್ ಯಾರಿದ್ದಾರೆ, ಆರ್ ದ ಡೌನ್ ಟ್ರಾಡನ್ ಯಾರಿದ್ದಾರೆ, ಆ ಲೋವರ್ ಮಿಡಲ್ ಕ್ಲಾಸ್ ಇಲ್ಲಿದ್ದಾರೆ, they are also getting benefited and they are also coming to upper middle class or middle class, but they are below the tax cutoff. Are you getting the concept, sir? ಎಸ್ ಸರ್. ಸೊ ಅಲ್ಲಿಗೆ ದ ಎಕಾನಮಿ ಇಸ್ ಗ್ರೋಯಿಂಗ್ ಅಟ್ 10%, ಬಟ್ ಇಲ್ಲಿರೋರು ಈ ಮೇಲಕ್ಕೆ ಬಂದು ಟ್ಯಾಕ್ಸ್ ಕಟ್ಟೋಂಗ್ ಆಗ್ತಾ ಇರೋದು 2% ಜಾಸ್ತಿ ಆಗ್ತಾರೆ. ಬಟ್ ದ ರಿಮೈನಿಂಗ್ ವಾಟ್ ಎವರ್ ಇಟ್ ಈಸ್ ಹ್ಯಾಪನಿಂಗ್, ಇಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ ಅನ್ಕೋಬೋದಾ? ಲೈಕ್ ಅಸಂಪ್ಷನ್ಸ್ ಅಷ್ಟೇ ಎಲ್ಲ. ಬೇಸಿಕಲಿ ವಾಟ್ ಈಸ್ ದಿಸ್ ಟ್ಯಾಕ್ಸ್ ಬಯೋಯನ್ಸಿ ಕಾನ್ಸೆಪ್ಟ್ ಅಂದ್ರೆ percentage change in tax collection to percentage change in national income. Clear? Yes sir. So that is the thing, sir. On the last one, this tax elasticity. ಬಟ್ ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಬಯೋಯನ್ಸಿ ಯಾವಾಗಲೂ ಕಡಿಮೆನೇ ಇರುತ್ತಲ್ವಾ ಸರ್? To an extent, yes. ಅಷ್ಟು ಲೈಕ್ 100% ಬರಲ್ಲ. ಲೈಕ್ ಇದು 100% ಆದ್ರೆ ಇದು 100% ಬರೋದಿಲ್ಲ. It will always be lower only. And then we have to see what is tax evasion, tax avoidance. So many things will be happening. So national income growth ಆದಂಗೆಲ್ಲನೂ ಇದನ್ನು ಬರೋದಿಲ್ಲ. ಕ್ಲಿಯರ್? ಅಂಡ್ ಅಂದ್ರೆ ಸರ್ ಇನ್ನೊಂದು ಕಾನ್ಸೆಪ್ಟ್ ಹಂಗೆ ನೋಡಿದ್ರೆ ಸರ್, ಲೈಕ್ 90% ಆಫ್ ದ ವೆಲ್ತ್ ಸ್ಟೇಸ್ ವಿತ್ 10% ಅಲ್ವಾ ಸರ್? ಓಕೆ. ಸೊ ದ 10% ಓನ್ಲಿ ಕಾಂಟ್ರಿಬ್ಯೂಟ್ ಅ ಮ್ಯಾಕ್ಸಿಮಮ್ ಟ್ಯಾಕ್ಸೇಷನ್ ದೆನ್ 90% ಆಫ್ ದ people. True. ಹಾಗಾಗಿ we could not able to achieve the tax buoyancy to the mark alva sir. Exactly, that's what I'm saying, sir. the growth ಏನಾಗ್ತಾ ಇದೆ, ಇವ್ರು after some point of time whatever growth happens, ಅವ್ರದೊಂದು ಸ್ಟೇಬಲ್ ಆಗ್ಬಿಟ್ಟಿರುತ್ತೆ. ಸೊ ವಾಟ್ ಎವರ್ ಮನಿ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಷ್ಟೇ ಇದ್ದೋಗಿರುತ್ತೆ. ಈ 90% ಈ ಮಿಕ್ಕಿದ 10% ಏನಿದಾರಲ್ಲ, 10% ಅಲ್ಲಿ ದೋ ದೇ ಆರ್ ಗ್ರೋಯಿಂಗ್, ದೇ ಆರ್ ನಾಟ್ ಏಬಲ್ ಟು ಬ್ರೇಕ್ ದಿಸ್ ಬ್ಯಾರಿಯರ್. ಹಾ ಸರ್. ಅಂದ್ರೆ ಸರ್ ಟ್ಯಾಕ್ಸ್ ಬಯೋಯನ್ಸಿ ಇದ್ರೆ ಒಳ್ಳೇದು, ಇರ್ಲಾರ್ದವ್ರನ್ನ ಒಳ್ಳೇದು ಅಂತ ಹಂಗೆ ಕೇಳ್ತಾರೆ. ದ ಮೋರ್ ಇಟ್ ಈಸ್ ದ ಬೆಟರ್ ಇಟ್ ಈಸ್ ಅಷ್ಟೇ. ಅಂದ್ರೆ ಇವಾಗ ಡೆವಲಪಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ತರ ಪ್ರಾಬ್ಲಮ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇನ್ ಅನ್ ಎಕಾನಮಿ ವೇರ್ ದೇರ್ ಇಸ್ ಮೋರ್ ಆಫ್ ಈಕ್ವಾಲಿಟಿ ಅಂಡ್ ವೇರ್ ದೇರ್ ಇಸ್ ಆಲ್ಮೋಸ್ಟ್ ಒಂದು ರೇಂಜ್ ಆಫ್ ಇನ್ಕಮ್ ನಾವು ಬಂದ್ಬಿಟ್ಟಿದ್ದೀವಿ ಅಂತ ಆದ್ಮೇಲಿಂದ, ಆಸ್ ಅಂಡ್ ವೆನ್ ದಿಸ್ ಥಿಂಗ್ ಇಸ್ ಗ್ರೋಯಿಂಗ್, ಇಲ್ಲಿ ನಾವು ಈಕ್ವಲೆಂಟ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲ ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಟುಡೇ ಆಸ್ ಯು ಓನ್ಲಿ ಸೆಡ್ 90% ಆಫ್ ದಿ ಪೀಪಲ್ ಏನಿದ್ದಾರೆ, ದೇ ಆರ್ ಬಿಲೋ ದಿಸ್ ಕಟ್ ಆಫ್. ಕರೆಕ್ಟಾ? ಟ್ಯಾಕ್ಸೇಷನ್ ಬರೋದೇ ಇಲ್ಲ ಅವ್ರು ಯಾರು. Since this 90% are below this cut off, whatever growth we are seeing here, 10% in growth ಆಗ್ತಿದೆ, ಅದೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ. They are not able to come to the tax bracket only. Once this thing increases, once we reach a stable society where everybody is at this level, ಈ ಕೆಳಗಡೆ ಒಂಚೂರು ಕೆಳಗಡೆ ಇದ್ರೆ, maybe ಆವಾಗ we will be able to push them to the tax bracket. Till then we cannot do much. Tax buoyancy, the better it is, the good it is ಅಷ್ಟೇ. Okay sir, thank you sir. So tax elasticity ಅಂದ್ರೆ ಏನಪ್ಪಾ ಅಂದ್ರೆ ಸರ್, so basically whenever you increase these tax brackets, say for example ಏನು ನಮ್ಮ ಈ 3 to 5 lakhs ಇರೋದನ್ನ maybe we'll make it like 0 to 3 lakhs, 3 to 5 lakhs ಅಂತ ಇರೋ ಬದಲು 0 to 2.5, 2.5 to 7 ಅಂತ ಮಾಡಿದಾಗ ಆ 0.50 ನ I'm bringing them into tax rate or I'm bringing them under tax coverage. Correct or not, sir? Yes sir. Yes. So ಈ ತರ for every change in tax rate or tax coverage,
how many people or what percentage of society or what percentage of tax revenue ಜಾಸ್ತಿ ಆಗ್ತಾ ಇದೆ, that is called as your tax elasticity. Are you getting it, sir? So basically ಇವಾಗ ಮೊದಲು ನಾರ್ಮಲ್ ಆಗಿ 0 to 3, 3 to 6 ಅಂತ ಇತ್ತು. ಇದು ಮಾಡಿದಾಗ my tax rate, total tax that I was collecting, say for was 100 rupees ಅಂತ ಅನ್ಕೊಳ್ಳೋಣ. Today instead of this one, I make it like 0 to 2.5, 2.5 to say for example 5, 5 to 7.5. ಸೊ ಅಲ್ಲಿಗೆ ಮೇಲೆಗಡೆ 3 ಇದ್ದಿದ್ದನ್ನ ಕಡಿಮೆ ಮಾಡಿದೆ. ಟ್ಯಾಕ್ಸ್ ಇದು 0% ಅಂತ ಇತ್ತು ಅಂತ ಅನ್ಕೊಳ್ಳೋಣ. ಇವಾಗ ಇಲ್ಲಿ 0 ಬದಲು 50,000 ಜಾಸ್ತಿ ಮಾಡಿದೀನಿ. ಐ ಮೀನ್ ಲೈಕ್ 50,000 ಜಾಸ್ತಿ ಆಗಿದೆ, ಆಡ್ ಆಗ್ತಿದ್ದಾರೆ ಇಲ್ಲಿ ಇವಾಗ. ಸೊ ಇಲ್ಲಿ 50,000 ಆಗ್ತಿದ್ದಾರೆ, ಇಲ್ಲಿ 6 ನಿಲ್ಸ್ಬಿಟ್ಟಿದ್ದೆ. ನೋ ಐ ಮೇಡ್ ಇಟ್ ಅಪ್ ಟು 7.5. ಅಲ್ಲಿಗೆ 1.5 ಲಕ್ಷ ನಾನು ಆಡ್ ಮಾಡಿದ್ದೀನಿ. ಅಲ್ಲಿ ಮೇಲೆ 50,000, ಕೆಳಗಡೆ 1.5 ಲಕ್ಷ ಆಡ್ ಆಗಿದೆ. ಅಲ್ಲಿ 2 ಲಕ್ಷ ನಾನು ಟ್ಯಾಕ್ಸ್ ಬೇಸ್ ಟ್ಯಾಕ್ಸ್ ಇದ್ರ ರೇಟ್ ನ ಕವರೇಜ್ ಜಾಸ್ತಿ ಮಾಡಿದ್ರೆ, ಇಫ್ ಐ ಆಮ್ ಗೆಟಿಂಗ್ say for example 120 rupees or 130 rupees, my elasticity ಎಷ್ಟು ಅಂತ ನಮಗೆ ಗೊತ್ತಾಗ್ತದೆ. You're getting it, sir? Yes, sir. So tax revenue to tax coverage, that is called as your tax elasticity. It is done again in percentages only. Clear?